ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇವತ್ತಿನ ತರಗತಿಯಲ್ಲಿ ಒಂದು ಪದ್ಯ ಭಾಗವನ್ನ ತಿಳ್ಕೊತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕಥೆಯನ್ನು ಹೇಳುವ ಮುಖಾಂತರವಾಗಿ ಇವತ್ತಿನ ತರಗತಿಗೆ ನಾವು ಹೋಗೋಣ. ಮಕ್ಕಳೇ, ನೀವೆಲ್ಲರೂ ಕೂಡ ಗೊತ್ತಿರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂತಹ ತುಂಬಾ ಇತಿಹಾಸದ ಪುಟಗಳಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಕಥೆ ಯಾವ್ದಪ್ಪ ಅಂತಂದ್ರೆ ಪುಣ್ಯಕೋಟಿ. ಬಹುಶಃ ನಾವೆಲ್ಲರೂ ಕೂಡ ಕೇಳಿದ್ವಿ ಅಲ್ವಾ? ಆದ್ರೂ ಮತ್ತೊಮ್ಮೆ ಆ ಪುಣ್ಯಕೋಟೆಯ ಕಥೆಯನ್ನ ಇವತ್ತಿನ ಪ್ರಸ್ತುತ ಪಾಠಕ್ಕೆ ಪೂರ್ವಕವಾಗಿರೋದ್ರಿಂದ ಹಾಗಾಗಿ ಮತ್ತೊಮ್ಮೆ ಆ ಒಂದು ಕಥೆಯನ್ನ ನೆನೆಸ್ಕೊಳ್ತಾ, ಪುಣ್ಯಕೋಟಿ ಗೊತ್ತಿದೆ, ಒಬ್ಬ ಕಳಿಂಗ ಅಂತಕ್ಕಂತಹ ಒಬ್ಬ ಗೊಲ್ಲನ ಬಳಿ ಸಾಕಷ್ಟು ಹಸುಗಳಿರ್ತವೆ ಅಲ್ವಾ? ತುಂಬಾ ಕಷ್ಟಪಟ್ಟು ಅವಳೆಲ್ಲವೂ ಕೂಡ ಸಾಕ್ತಾ ಇರ್ತಾನೆ. ಪುಣ್ಯಕೋಟಿ ಹೆಸರಿಗೆ ತುಂಬಾ ಸತ್ಯಕ್ಕೆ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಹಸು, ಆ ಒಂದು ಹಸುಗಳ ನಡುವೆ ಇರ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಹಸುಗಳನ್ನು ಕೂಡ ಗೊಲ್ಲಗಳನ್ನು ಹೊಡ್ಕೊಂಡು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಪುಣ್ಯಕೋಟಿ ಅಂತಕ್ಕಂತಹ ಹಸುವಿಗೆ ದೊಡ್ಡಿಯಲ್ಲಿ ಒಂದು ಕರು ಕೂಡ ಇದೆ. ಸೊ ಅದನ್ನ ತನ್ನ ಮಗುವನ್ನ ನೆನೆಸ್ಕೊಂಡು ಬಹಳಷ್ಟು ಅಲ್ಲಿ ಹುಲ್ಲನ್ನ ತಿಂತ ಬರ್ತಾ ಇರುತ್ತೆ, ಮೇಯ್ತಾ ಇರುತ್ತೆ. ಹಾಗೆ ಅದೇ ಒಂದು ಗುಡ್ಡದಲ್ಲಿ ಕಾಡಲ್ಲಿ ಒಂದು ವ್ಯಾಘ್ರ ಇರುತ್ತೆ. ಅರ್ಬುದ ಎಂಬಂತಹ ಒಂದು ವ್ಯಾಘ್ರ ಅಂತಕ್ಕಂಥದ್ದು ಹುಲಿ ಇರುತ್ತೆ. ಹುಲಿಗೆ ಹಸುವ ಇರುತ್ತೆ. ಹಾಗಾಗಿ ಎಲ್ಲಾದ್ರೂ ಏನಾದ್ರೂ ಆಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇರುತ್ತೆ. ಬಂದಂತ ಸಂದರ್ಭದಲ್ಲಿ ಒಂದು ಹಸುಗಳ ಒಂದು ಹಿಂಡು ಕಾಣುತ್ತೆ. ಖಂಡಿತ ತಡ ಹಸುವನ್ನ ನೀಗಿಸ್ಕೊಂಡು ವೇಗವಾಗಿ ಬಂದ್ಬಿಟ್ಟು ಆ ಒಂದು ವಸ್ತುಗಳ ಒಂದು ಹಿಂಡಿನ ಮೇಲೆ ಬೀಳುತ್ತೆ. ಆ ಹಸುಗಳೆಲ್ಲ ಚೆಲ್ಲಾಕಲಿ ಹೋದಂತಹ ಸಂದರ್ಭದಲ್ಲಿ ಆ ಪುಣ್ಯಕೋಟಿ ಅಂತಕ್ಕಂತಹ ಹಸು ಏಕಾಂಗಿಯಾಗಿ ತನ್ನ ಮಗುವಿನ ಧ್ಯಾನದಲ್ಲಿ ನೆನೆಸ್ಕೊಂತ ಇರೋದ್ರಿಂದ ಆ ಹುಲಿ ಬಂದಿರತಕ್ಕಂಥದ್ದು ಗೊತ್ತಾಗಲಿಲ್ಲ. ಹಾಗಾಗಿ ಬಹು ಸುಲಭವಾಗಿ ಪುಣ್ಯಕೋಟಿ ಅಂತಕ್ಕಂಥ ಒಂದು ಹಸು ಆ ಹುಲಿಯ ಕೈಗೆ ಆಹಾರವಾಗಲಿಕ್ಕೆ ಅವಕಾಶ ಸಿಕ್ಕಾಗುತ್ತೆ. ಹಾಗಾಗಿ ಆ ಹುಲಿ ಅಂತಕ್ಕಂಥದ್ದು ಹಸುವಿನ ತಿರುಗಿಕೆ ಹೋದಂತ ಸಂದರ್ಭದಲ್ಲಿ ಅದು ತಡೆಯುತ್ತೆ. ಬೇಡ, ನನ್ನ ಕಂದ ತುಂಬಾ ಚಿಕ್ಕದಿದೆ, ನಾನು ಹೋಗ್ಲೇಬೇಕು, ನಾನು ಬರ್ತೀನಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಅದು ಕಾಯ್ತಾ ಇದೆ. ಹಾಗಾಗಿ ನಾನು ಹೋಗ್ಲಿಲ್ಲ ಅಂದ್ರೆ ತುಂಬಾ ಅನಾಥ ಆಗುತ್ತೆ, ತುಂಬಾ ದುಃಖಿಸುತ್ತೆ. ಹಾಗಾಗಿ ಎಷ್ಟು ಹಸುವಿನಿಂದ ಕಾಯ್ತಾ ಇದೀನೋ ನಾನು ಹೋಗ್ಲೇಬೇಕಂತ ಹೇಳ್ಬಿಟ್ಟು ಕೈಗೆ ಸಿಕ್ಕಂತಹ ನಿನ್ನನ್ನ ನಾನು ತಿಂದೇ ಇದ್ರೆ ತಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಅವಕಾಶವನ್ನು ಬಿಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನೀನು ಬಿಡೋದಿಲ್ಲ ಅಂತ ತಿನ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಪುಣ್ಯಕೋಟಿ ಇಲ್ಲಿ ನಾವು ಬೇಡಪ್ಪ ತುಂಬಾ ಅತ್ಯಂತ ಕಳಕಳಿಯಿಂದ ತುಂಬಾ ವಿನಮ್ರ ಪೂರ್ವಕವಾಗಿ ವಿನಂತಿಸಿದ್ರು. ಬಹಳ ಬಂದೇ ಬರುತ್ತದೆ. ಸತ್ಯವೇ ನಮ್ಮ ತಾಯಿದಂತೆ, ಸತ್ಯವೇ ನಮ್ಮ ಬಂಧುಗಳಾಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ನೆಚ್ಚಿನ ಪರಮಾತ್ಮ ಎಂತ ಒಂದು ಅದ್ಭುತ ವಾಕ್ಯ. ಸೊ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧುಗಳಾಗ. ಹಾಗಾಗಿ ಸತ್ಯವೇ ಎಲ್ಲವೂ ಕೂಡ ಆಗ್ಬೇಕಾದ್ರೆ ಅಂತ ಒಂದು ಸತ್ಯಕ್ಕೆ ನಾನು ಬದ್ಧವಾಗಿರ್ತೀನಿ. ಸತ್ಯವನ್ನು ಬಿಟ್ಟು ನಾನು ಅದರ ಬಗ್ಗೆ ಕೈ ಹಾಕಲ್ಲ ಅಂತ ಹೇಳ್ಬಿಟ್ಟು ಮಾತನ್ನು ಕೊಡುತ್ತೆ. ಹಾಗೆ ಹುಲಿಯೂ ಕೂಡ ಒಂದು ಕ್ಷಣದಲ್ಲಿ ಅದೊಂದು ಕ್ರೂರ ಪ್ರಾಣಿ ಆಗಿದ್ರು ಕೂಡ ಪುಣ್ಯಕೋಟೆಯ ಒಂದು ಮನವಿಗೆ ಸ್ಪಂದಿಸಿ ಆಯ್ತು ಅಭಯವನ್ನು ಕೊಡುತ್ತೆ. ಆಯ್ತು ನೀನೊಬ್ಬ ನಾನು ಕಾಯ್ತಾ ಇದ್ದೀನಿ, ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಕಳಿಸುತ್ತೆ. ಸೊ ಪುಣ್ಯಕೋಟೆ ಒಂದು ಅವಕಾಶ, ಒಂದು ಸಿಕ್ಕಂತ ಒಂದು ಅವಕಾಶವನ್ನ ಉಪಯೋಗಿಸೋಣ ಅಂತ ಬಿಟ್ಟು ಬೇಗ ಬಂದ್ಬಿಟ್ಟು ದೊಡ್ಡಿಗೆ ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥದ್ದು ತನ್ನ ಮಗುವನ್ನ ಕಳ್ಬಿಟ್ಟು ತನಗೆ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹುಲಿಗೆ ಎದುರಾಗ್ತಕ್ಕಂಥದ್ದು, ಅದಕ್ಕೆ ನಾನು ಆಹಾರ ಹೋಗ್ತಕ್ಕಂಥದ್ದು, ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಇಂಥ ಒಂದು ಇಲ್ಲಿ ಉಳಿದಿರ್ತಕ್ಕಂಥ ಹಸುವನ್ನೇ ನಿನ್ನ ತಂದೆ ತಾಯಿ ತಿಳ್ಕೊಂಡು ಬಂಧುಗಳ ತಿಳ್ಕೊಂಡು ಅವ್ರ ಹತ್ರ ಚೆನ್ನಾಗಿ ನೀನು ಇರ್ಬೇಕಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಹಿತೋಪದೇಶನ ಏನಿರುತ್ತೋ ಧರ್ಮೋಪದೇಶ ಅವನ್ನೆಲ್ಲವನ್ನು ಕೂಡ ಕೇಳ್ಬಿಟ್ಟು ತುಂಬಾ ದುಃಖಕರವಾಗಿ ತುಂಬಾ ನೋವಿನಿಂದ ಕಷ್ಟದಿಂದ ಆ ಹಸು ಅಂತಕ್ಕಂಥದ್ದು ಕಂದರನ್ನ ಆಗಲಿ ಆ ಪುಣ್ಯಕೋಟಿ ಹಸು ಆ ಒಂದು ಅದ್ಭುತ ಅಂತಕ್ಕಂಥ ಒಂದು ಹುಲಿಯ ಹತ್ರ ವ್ಯಾಕರಣ ಹತ್ರ ಬರುತ್ತೆ. ಸೊ ಬಂದಂತಹ ಹುಲಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಒಂದು ಇಷ್ಟು ಧರ್ಮನಷ್ಟೇ ಅಥವಾ ಸತ್ಯವಂತಿಯಾಗಿರ್ತಕ್ಕಂಥ ಇಂಥ ಒಂದು ಪುಣ್ಯ ಕೋಟಿ ತನ್ನ ವಚನದ ಪ್ರಕಾರವಾಗಿ ಇಲ್ಲಿ ಬಂದು ಹೇಳ್ಬಿಟ್ಟು ಆಶ್ಚರ್ಯವಾಗುತ್ತೆ, ಅದ್ಭುತ ಅನ್ಸುತ್ತೆ. ಜೊತೆಗೆ ಪುಣ್ಯಕೋಟಿ ಅಂತಕ್ಕಂಥ ಒಂದು ಹಸು ಒಂದು ಮಾತಾಡುತ್ತೆ. ಅದು ಕೂಡ ಬಹಳ ಚೆನ್ನಾಗಿದೆ. ಕಂಠವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆ ಬಿಸಿ ರಕ್ತವಿದಕ್ಕೋ ನುಂಡು ನೀ ಸಂತಸದಿಂದಿರುವಂಥದ್ದು. ನನ್ನಲ್ಲಿ ಕಂಠ ಇದೆ, ಮಾಂಸ ಇದೆ, ಬಿಸಿ ರಕ್ತ ಇದೆ, ಇದೆಲ್ಲವನ್ನು ನೀನು ಊಟ ಮಾಡಿ ನೀನು ಬಹಳ ಸಂತೋಷದಿಂದ ಇರು ಅಂತ ಹೇಳ್ಬಿಟ್ಟು ಆ ಪುಣ್ಯಕೋಟಿ ಅಂತಕ್ಕಂಥ ಹಸು ಆ ಹುಲಿಗೆ ಹೇಳುತ್ತೆ. ಇದನ್ನೆಲ್ಲ ಕೇಳಿದಂತಹ ಹುಲಿಗೆ ತುಂಬಾ ನಾಚಿಕೆ ಆಗುತ್ತೆ. ಇಂಥ ಒಂದು ಸತ್ಯ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ಪುಣ್ಯಕೋಟಿ ಅಂತಕ್ಕಂಥ ಒಂದು ಹಸುವನ್ನ ನಾನು ತಿಂದು ಯಾವ ಲೋಕಕ್ಕೆ ಹೋಗಲಿ ನಾನು ಅಲ್ವಾ?
ಇದರಲ್ಲಿ ಅರ್ಧ ಕಾಲ್ಭಾಗ ನನ್ನಲ್ಲೂ ಕೂಡ ಒಂದಷ್ಟು ಧರ್ಮಗುಣಗಳನ್ನ ಹೊಂದಿದ್ರೆ ನಾನು ಎಷ್ಟೊಂದು ಉತ್ತರ ಆಗ್ತಿದ್ದೆ, ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಸತ್ಯತೆಯಾಗಿರ್ತಕ್ಕಂಥ ಇಂಥ ಒಂದು ವಸ್ತುವನ್ನ ತಿಂದು ನಾನು ಯಾವ ಲೋಕಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ನಿರೀಕ್ಷಕ್ಕೂ ಕೂಡ ಅದಕ್ಕೆ ನಾಶಿ ಆಗ್ಬಿಟ್ಟು ಇಂಥ ಒಂದು ವಸ್ತುವನ್ನ ನಾನು ತಿನ್ನಬಾರ್ದು ಯಾವುದೇ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಅದೇ ಬೆಟ್ಟದ ಮೇಲೆ ಬಂದ್ಬಿಟ್ಟು ತನ್ನ ಒಂದು ಪ್ರಾಣಾರ್ಪಣೆಯನ್ನ ಕಳ್ಕೊಳ್ಳುತ್ತೆ. ಯಾವುದು ಹುಲಿ ಅಂತಕ್ಕಂಥದ್ದು ಕಳ್ಕೊಳ್ಳುತ್ತೆ. ಸೊ ಇದು ಪುಣ್ಯಕೋಟಿಯ ಬಸವ ಒಂದು ಸತ್ಯ ಧರ್ಮ ನಿಷ್ಠೆಗೆ ಒಂದು ಕೈಗೆ ನೀಡಿದಂತ ಒಂದು ಕಥೆ. ಇದೆಲ್ಲರೂ ಕೂಡ ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ಕಥೆ ನಮಗೆ ಗೊತ್ತಿದ್ದು. ಸೊ ಅದೇ ಮಕ್ಕಳೇ ಇದೇ ಒಂದು ಪುಣ್ಯಕೋಟಿಯ ತರ ನಮ್ಮ ಭೂಲೋಕದಲ್ಲೂ ಕೂಡ ಮನುಷ್ಯ ಅಂತ ತಗೊಂಡಾಗ ಒಬ್ಬೊಬ್ರು ಒಂದೊಂದು ತರದ ಸ್ವಭಾವವನ್ನ ಒಂದೊಂದಷ್ಟು ಧರ್ಮಗುಣಗಳನ್ನ ಮೈಗೂಡಿಸಿಕೊಂಡು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಸುಮಾರು ಜನ ನೋಡ್ತೀವಿ. ಅದರಲ್ಲೂ ಕೂಡ ಒಂದು ಸತ್ಯ ಅಂತ ತಗೊಂಡಾಗ ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಒಬ್ಬ ಮಹನೀಯ ವ್ಯಕ್ತಿ ಹೆಸರು ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಹಾಗೆ ಸತ್ಯಕ್ಕೆ ಹೆಸರನ್ನ ಪಡೆದಂತಹ ಮಹನೀಯ ಯಾರು ಅಂತ ಹೇಳ್ತೀರಾ? ಯಾರು? ವೆರಿ ಗುಡ್, ಹರಿಶ್ಚಂದ್ರ. ಸತ್ಯಕ್ಕೆ, ಧರ್ಮಕ್ಕೆ ಹೆಸರಾದಂತಹ ಮಹಾರಾಜ ಹರಿಶ್ಚಂದ್ರ ಮಹಾರಾಜ. ನೋಡಿ, ಹರಿಶ್ಚಂದ್ರ ಹೆಸರಿನ ಜೊತೆಗೆ ಇದೆ. ನೀವೇನ್ ಹೇಳಿದ್ರೆ ಹರಿಶ್ಚಂದ್ರ ಅಂತ ಹೇಳ್ಬಿಟ್ಟು ಸತ್ಯ ಹರಿಶ್ಚಂದ್ರ ಹೆಸರನ್ನ ಜೊತೆಗೆ ಬಂದಿರೋದು ಸತ್ಯ ಹರಿಶ್ಚಂದ್ರನ ಹೆಸರನ್ನ ಪಡೆದಿರ್ತಕ್ಕಂಥದ್ದು. ಸೊ ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ನಿಷ್ಠೆಗೆ ಹೆಸರನ್ನ ಪಡೆದಿರ್ತಕ್ಕಂತಹ ಹರಿಶ್ಚಂದ್ರ. ಸೊ ಹರಿಶ್ಚಂದ್ರ ಒಬ್ಬ ಅಯೋಧ್ಯೆಯ ಅರಸ ಅಲ್ವಾ? ಹರಿಶ್ಚಂದ್ರನ ಪತ್ನಿ ಮತ್ತು ಪುತ್ರನ ಹೆಸರು ಹೇಳ್ತೀರಾ ಯಾರಾದ್ರು? ಚಂದ್ರಮತಿ ಲೋಹಿತಾಶ್ವ. ಚಂದ್ರಮತಿ ಮತ್ತು ಲೋಹಿತಾಶ್ವ. ಸೊ ಇವರಿಬ್ರು ಅವರ ಪತ್ನಿ ಮತ್ತೆ ಮಗನ ಹೆಸರು. ಹರಿಶ್ಚಂದ್ರನ ಕಥೆ ಗೊತ್ತಾ ನಮಗೆ? ಹರಿಶ್ಚಂದ್ರನ ಕಥೆ ಗೊತ್ತಿದೆಯಾ? ಇಲ್ಲ. ನೋಡಿ, ಇಂಥ ಒಂದು ಸತ್ಯ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಹರಿಶ್ಚಂದ್ರನ ಕುರಿತಂತೆ ನಮ್ಮ ನಡುಗನ್ನಡದ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ರಾಘವಾಂಕರ್ ಅವರು ಒಂದು ಕಾವ್ಯವನ್ನು ಮಾಡಿದರೆ ಹರಿಶ್ಚಂದ್ರ ಕಾವ್ಯ ಅಂತ ಬಿಟ್ಟು ಆ ಒಂದು ಕೃತಿಯಿಂದ ಇವತ್ತಿನ ಒಂದು ಪದ್ಯಭಾಗವಾಗಿರ್ತಕ್ಕಂತಹ ನಿನ್ನ ಮುತ್ತಿನ ಸತಿಗೆ ನಿಂತು ಸಲಹು, ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು, ಈ ಒಂದು ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಈ ಹರಿಶ್ಚಂದ್ರನ ಕುರಿತಂತೆ ಇಟ್ಟಿರ್ತಕ್ಕಂತಹ ನಿನ್ನ ಮುತ್ತಿನ ಸತಿಗೆ ನಿತ್ತು ಸಲಹು ಈ ಒಂದು ಪದ್ಯ ಭಾಗವನ್ನ ಅಧ್ಯಯನವನ್ನು ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಸಾಹಿತ್ಯದ ಒಂದು ಪ್ರಕಾರ ನಾವು ನೋಡಿದಾಗ ಮಕ್ಕಳೇ ನಮಗೆ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಪ್ರಕಾರ ಅಂತ ಬಂದಾಗ ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಬರುತ್ತೆ, ನಡುಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರುತ್ತೆ, ಹಾಗೆ ಆಧುನಿಕ ಕನ್ನಡ ಅಥವಾ ಹೊಸಗನ್ನಡ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ 3 ಅಥವಾ 4 ಭಾಗಗಳಲ್ಲಿ ಮಾಡಬಹುದು. ಪೂರ್ವದ ಹಳಗನ್ನಡ ಅಥವಾ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಸೊ ಈ ರೀತಿ 4 ಭಾಗಗಳನ್ನು ಕೂಡ ಮಾಡಬಹುದು. ಅದರಲ್ಲಿ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ನಡುಗನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಹೆಸರುವಾಸಿಯನ್ನ ಪಡೆದಿರ್ತಕ್ಕಂಥ ಒಂದು ಸಾಹಿತ್ಯ ಚರಿತ್ರೆ ಆಗಿರ್ತಕ್ಕಂಥದ್ದು. ನೋಡಿ, ಈ ಒಂದು ನಡುಗನ್ನಡ ಸಾಹಿತ್ಯದ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಈ ಒಂದು ಸಾಹಿತ್ಯ ಘಟ್ಟದಲ್ಲಿ ಅಥವಾ ಈ ಒಂದು ಸಾಹಿತ್ಯದ ಒಂದು ಕಾಲದಲ್ಲಿ ಸಾಂಗತ್ಯ, ತ್ರಿಪದಿ, ರಗಳೆ ಅಂತಕ್ಕಂಥವು ಸಾಹಿತ್ಯ ಪ್ರಕಾರಗಳು ಅತ್ಯಂತ ಜನಪ್ರಿಯತೆಯನ್ನ ಹೆಸರುವಾಸಿಯನ್ನ ಪಡೆದಿರ್ತಕ್ಕಂಥವು ಆ ಒಂದು ಕಾಲಘಟ್ಟದ ಒಂದು ಲಕ್ಷಣ. ಈ ಒಂದು ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕುಮಾರವ್ಯಾಸ ಆಗಿರ್ಬೋದು, ಲಕ್ಷ್ಮೀಶ ಆಗಿರ್ಬೋದು, ಹರಿಹರ ಆಗಿರ್ಬೋದು, ರಾಘವಾಂಕ ಆಗಿರಬಹುದು. ಸೊ ಈ ರೀತಿಯಾಗಿ ಹಲವಾರು ಕವಿಗಳು ನಡುಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವ ಮುಖಾಂತರವಾಗಿ ನಡುಗನ್ನಡ ಸಾಹಿತ್ಯದ ಒಂದಷ್ಟು ಕೀರ್ತಿಯನ್ನ, ಜನಪ್ರಿಯತೆಯನ್ನ ಹೆಚ್ಚಿಸಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಮಹಾನ್ ಕವಿಗಳು ಇವರೆಲ್ಲರೂ ಕೂಡ ಆಗಿದ್ದಾರೆ. ಸೊ ಈ ರೀತಿಯಾಗಿ ಒಂದಷ್ಟು ಕವಿಗಳು ಬರ್ತಾ ಹೋಗ್ತಾರೆ. ಅದರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ನಮ್ಮ ಯಾರು? ರಾಘವಾಂಕ ಕವಿಗಳು. ಈ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ರಾಘವಾಂಕ ಅಂತ ಹೇಳಿದ್ದು ಈ ಒಂದು ನಡುಗನ್ನಡದ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ಒಂದು ರಾಘವಾಂಕ ಅವರ ಒಂದು ಪರಿಚಯವನ್ನ ಒಂದು ಸಂದರ್ಶನದ ಮುಖಾಂತರವಾಗಿ ಇವತ್ತು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಅವರ ಒಂದು ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ, ಅವರ ಒಂದು ಸಂದರ್ಶನ ಮಾಡಲಿಕ್ಕೆ ನಮ್ಮ ಒಂದು 9ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಜೀವನ್ ಮತ್ತು ಪ್ರಜ್ವಲ್ ಅವರು ಬರ್ತಾ ಇದ್ದಾರೆ. ಬನ್ನಿ.
ನಮ್ಮ ಜೊತೆ ನಡುಗನ್ನಡದ ಪ್ರಸಿದ್ಧ ಕವಿಗಳಾದ ರಾಘವಂಕರವರು ಇದ್ದಾರೆ. ಬನ್ನಿ ಅವರನ್ನ ಸಂದರ್ಶಿಸೋಣ. ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪೂರ್ಣ ಹೆಸರೇನು? ರಾಘವಂಕ. ನೀವು ಎಲ್ಲಿ ಹುಟ್ಟಿದ್ದೀರಿ? ಹಂಪಿ ಕ್ಷೇತ್ರ. ನೀವು ಹುಟ್ಟಿದ್ದು ಎಷ್ಟರಲ್ಲಿ? ಸಾಮಾನ್ಯ ಶಕ 1925. ನೀವು ಬರೆದ ಕಾವ್ಯಗಳು ಯಾವುವು? ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ, ವೀರೇಶ್ವರ ಚರಿತ, ಸೋಮನಾಥ ಚರಿತ್ರ, ಶರ್ಮ ಚಾರಿತ್ರ, ಹರಿಹರ ಮಹತ್ವ. ನಿಮಗೆ ಇರುವ ಬಿರುದುಗಳು ಯಾವುವು ಸರ್? ಉಭಯ ಕವಿ, ಕಮಲ ರವಿ, ಕವಿ ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ. ಸರ್, ಇದುವರೆಗೆ ನಮ್ಮ ಜೊತೆಗೆ ಇದ್ದು ನೀವು ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಬಹಳ ಅತ್ಯುತ್ತಮವಾಗಿ ನಮ್ಮ ನಡುಗನ್ನಡದ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ರಾಘವಂಕ ಅವರ ಪರಿಚಯವನ್ನ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ಮತ್ತು ಜೀವನ್ ಅವರು ನಡೆಸಿಕೊಡ್ತಾರೆ. ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸೋಣ. ಮಕ್ಕಳೇ, ಈಗ ಒಂದು ಸಂದರ್ಶನದ ಮುಖಾಂತರವಾಗಿ ಒಂದು ಚಟುವಟಿಕೆ ರೂಪದಲ್ಲಿ ಅವರ ಒಂದು ಪರಿಚಯವನ್ನ ಮಾಡ್ಕೊಂಡಿದ್ವಿ ಅಲ್ವಾ? ಎಲ್ರಿಗೂ ಅರ್ಥ ಇದೆಯಾ? ಕ್ವಶನ್ಸ್ ಕೇಳಾಗಾದ್ರೆ ನಮ್ಮ ರಾಘವಂಕರ್ ಅವರು ಎಷ್ಟರಲ್ಲಿ ಹುಟ್ಟಿದ್ರು? ನಮ್ಮ ರಾಘವಂಕರ್ ಅವರು ಎಷ್ಟರಲ್ಲಿ ಹುಟ್ಟಿದರು? ಬೇಕು, ಎಲ್ಲರೂ ಇಡಂಗಿಲ್ಲ. ಸಾಮಾನ್ಯ ಶಕ 1925. ಸಾಮಾನ್ಯ ಶಕ 1225ರಲ್ಲಿ ಹುಟ್ಟಿದ್ರು. ಹಾಗಾದ್ರೆ ನಮ್ಮ ರಾಘವಂಕರ್ ಅವರು ಎಲ್ಲಿ ಹುಟ್ಟಿದ್ರು? ಹಂಪಿ ಕ್ಷೇತ್ರದಲ್ಲಿ. ವೆರಿ ಗುಡ್. ಹಂಪಿಯಲ್ಲಿ ನಮ್ಮ ರಾಘವಂಕರ್ ಅವರು ಹುಟ್ಟಿದ್ದು. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಪ್ರಮುಖ ಕಾವ್ಯಗಳು ಯಾವ್ಯಾವು? ತೇಜು ಹೇಳ್ತೀರಪ್ಪ? ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚರಿತ್ರ, ವೀರೇಶ್ವರ ಚರಿತ್ರೆ, ಸೋಮೇಶ್ವರ ಚರಿತ್ರೆ, ಶರಭಿ ಚರಿತ್ರೆ, ಹರಿಹರ ಮಹತ್ವ. ವೆರಿ ಗುಡ್. ಹರಿಶ್ಚಂದ್ರ ಕಾವ್ಯ, ವೀರೇಶ್ವರ ಚರಿತ್ರೆ, ಸಿದ್ದರಾಮ ಚರಿತ್ರ, ಹರಿಹರ ಮಹತ್ವ. ಸೊ ಈ ರೀತಿಯಾಗಿ ಹಲವಾರು ಕೃತಿಗಳನ್ನ ನಮ್ಮ ಕವಿಗಳಾಗಿರ್ತಕ್ಕಂಥ ರಾಘವಂಕರ್ ಅವರು ಬರೆದಿದ್ದಾರೆ. ನೋಡಿ, ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತಹ ನಮ್ಮ ಕವಿಗಳಿಗೆ ಒಂದಷ್ಟು ಬಿರುದುಗಳು ಕೂಡ ಬಂದಿರತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಪಡೆದಿರ್ತಕ್ಕಂತಹ ಬಿರುದುಗಳು ಯಾವ್ಯಾವ? ಕವಿ, ಕಮಲ ರವಿ, ಕವಿ ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ. ವೆರಿ ಗುಡ್. ಕವಿ ಶರಭ ಬೇರುಂಡ, ಅಜಡಚ್ ಕವಿ ನಿಖರಿಸಿದಂತ ಷಟ್ಪದಿ ಬ್ರಹ್ಮ, ಉಭಯ ಕವಿ ಕಮಲ ರವಿ. ಸೊ ಈ ರೀತಿಯಾಗಿ ಹಲವಾರು ಬಿರುದುಗಳನ್ನು ಕೂಡ ಪಡೆದಿರ್ತಕ್ಕಂಥ ನಮ್ಮ ನಡುಗನ್ನಡದ ಶ್ರೇಷ್ಠ ಕವಿ ಅಂದ್ರೆ ತಪ್ಪಾಗಲಾರದು, ಅವರೇ ನಮ್ಮ ರಾಘವಂಕ ಕವಿಗಳು. ಬಹುಶಃ ಈ ಕವಿ ಪರಿಚಯವನ್ನ ಈ ಒಂದು ಸಂದರ್ಶನ ಮುಖಾಂತರವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ಹಾಗಾಗಿ ಈಗ ಪದ್ಯಕ್ಕೆ ಹೋಗೋಣ. ಈ ಒಂದು ಪದ್ಯ ಭಾಗದಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ಏನೆಲ್ಲ ಹೇಳ್ತೇವೆ ಹೋಗ್ತೇವೆ ಅಂತ ನೋಡೋಣ. ಮಕ್ಕಳೇ, ಹರಿಶ್ಚಂದ್ರ ನೇರವಾಗಿ ಪದ್ಯಕ್ಕೆ ಹೋಗಿದ್ದ ಅದೊಂದಷ್ಟು ಪೂರ್ವ ಕಥೆಯನ್ನ ತಿಳ್ಕೊಂಡಾಗ ಮತ್ತೊಂದು ಕಥೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಕಥಾ ಸಂದರ್ಭ ಅಥವಾ ಪೂರ್ವ ಕಥೆ. ಮಕ್ಕಳೇ, ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸತ್ಯಕ್ಕೆ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಶ್ರೇಷ್ಠ ಕವಿ ಹರಿಶ್ಚಂದ್ರ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಈ ಕೆಳಭಾಗದಲ್ಲಿ ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನ ತನ್ನ ಹೆಂಡತಿ ಇರ್ತಕ್ಕಂಥ ಚಂದ್ರಮತಿ ಪುತ್ರರಾಗಿರ್ತಕ್ಕಂಥ ಲೋಹಿತಾಶ್ವರೊಡನೆ ತನ್ನ ಒಂದು ಇಡೀ ಪರಿವಾರದ ಜೊತೆಗೆ ಅತ್ಯಂತ ಸುಖವಾಗಿ ಸಂತೋಷದಿಂದ ರಾಜ್ಯಭಾರವನ್ನ ಮಾಡ್ತಾ ಇರ್ತಾರೆ. ಅದು ಭೂಲೋಕದಲ್ಲಿ. ನೋಡಿ, ಈ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಮ್ಮೆ ಕೈಲಾಸದಲ್ಲಿ ಒಂದು ದೇವಲೋಕದಲ್ಲಿ ಒಂದು ದೇವಲೋಕದ ಒಂದು ಸಭೆ ನಡೆಯುತ್ತಂತೆ. ಆ ಒಂದು ಸಭೆಗೆ ಹಲವಾರು ಋಷಿಮುನಿಗಳು, ದೇವತೆಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಈ ರೀತಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ನಿಷ್ಠೆಗೆ ಹೆಸರಾಗಿರ್ತಕ್ಕಂತಹ ಅರಸರು ಯಾರಾದರೂ ಈ ಭೂಲೋಕದಲ್ಲಿ ಇದ್ರೆ ಅವರನ್ನ ಹೇಳಿ ಸೂಚಿಸಿ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಉದ್ಭವಿಸುತ್ತಂತೆ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ವಶಿಷ್ಠ ಮಹರ್ಷಿಗಳು ಸತ್ಯ ಅಂತ ತಗೊಂಡಾಗ ಸತ್ಯಕ್ಕೆ ಅಥವಾ ಇದುವರೆಗೂ ಕೂಡ ಸತ್ಯಕ್ಕೆ ಬದ್ಧನಾಗ್ಬಿಟ್ಟು ಸತ್ಯವನ್ನ ನುಡಿದಂತವನು ಅಧರ್ಮಕ್ಕೆ ಇನ್ನೂ ಕೂಡ ಕೈಯಾಗದೆ ಇರತಕ್ಕಂಥ ಯಾರಾದ್ರೂ ಇದ್ರೆ ಅವನೇ ನಮ್ಮ ಹರಿಶ್ಚಂದ್ರ ಮಹಾರಾಜ, ಅಯೋಧ್ಯೆ ಅರಸರಾಗಿರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಈ ವಿಶ್ವಾಮಿತ್ರನಿಗೂ ಮತ್ತೆ ಹರಿಶ್ಚಂದ್ರಿಗೆ ಹೆಂಗೆ ಅಂತಂದ್ರೆ ಎಣ್ಣೆ ಸಿಗಕ್ಕಾಗಿದ್ದಂತೆ.
ಅವರ ಒಂದು ಪ್ರತಿ ಮಾತುಗಳನ್ನು ಕೂಡ ವಿರೋಧವನ್ನ ಮಾಡ್ತಕ್ಕಂಥ ಯಾರಾಗಿರ್ತಾರೆ? ವಿಶ್ವಾಮಿತ್ರರಾಗಿರ್ತಾರೆ. ಹಾಗಾಗಿ ಯಾವಾಗ ಹರಿಶ್ಚಂದ್ರನ ಹೆಸರನ್ನ ತಗೊಂಡು ಹರಿಶ್ಚಂದ್ರ ಹೆಸರನ್ನ ತಗೊಂಡು ವಶಿಷ್ಠ ಮಹರ್ಷಿಗಳು ಹೇಳ್ತಾರೋ ಆಗ ವಿಶ್ವಾಮಿತ್ರರು ಅದನ್ನ ವಿರೋಧಿಸ್ತಾರೆ. ನಾನು ಅವರಲ್ಲಿ ನೋಡಿ, ಸತ್ಯವಂತನ ಬಾಯಲ್ಲಿ ನಾನು ಅಸತ್ಯವನ್ನ ನುಡಿಸ್ತೀನಿ, ಅಧರ್ಮದವಂತನಾಗಿ ಮಾಡ್ತೀನಿ, ಕೊಟ್ಟ ಮಾತಿನ ತಪ್ಪಿ ನಡೆಯುವಂತೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತೇ ಶಪಥವನ್ನ ಮಾಡಿ ಬರ್ತಾರೆ. ಬಂದ್ಬಿಟ್ಟು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಮಾಡ್ತಾರೆ. ನೋಡಿ ಇಲ್ಲಿ ಹೆಂಗಾಗಿ ನಮಗೆ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಗಾದೆ ಗೊತ್ತು ನಮಗೆ, ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ನೀವು ಕೂಡ ಕೇಳಿದ್ರೆ ಗಂಡ ಹೆಂಡತಿ ನಡುವೆ ಜಗಳದಲ್ಲಿ ಏನ್ ಬಡವಾಯ್ತು? ವೆರಿ ಗುಡ್. ಗಂಡ ಹೆಂಡತಿ ನಡುವೆ ನಡೆದಂತ ಜಗಳ ಕೂಸು ಬಡವಾಗುತ್ತಂತೆ. ಗಂಡ ಹೆಂಡತಿ ಜಗಳ ಕೂಸು ಬಡವಾಗ್ತದೆ ಜಗಳ. ಇಲ್ಲಿ ಜಗಳ ಆಗ್ತಿರೋದು ಆಗಿರ್ತಕ್ಕಂಥದ್ದು ಎಣ್ಣೆ ಸಿಗಬೇಕಾಗ್ತಾ ಇರ್ತಕ್ಕಂಥದ್ದು ಯಾರು? ವಸಿಷ್ಠ ಮಹರ್ಷಿ ಮತ್ತು ವಿಶ್ವಾಮಿತ್ರ. ಆದ್ರೆ ಅವರಿಬ್ಬರ ಒಂದು ಚಾಲೆಂಜ್ಗೆ ಬಲಿಪಶುವಾಗಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ನಮ್ಮ ಹರಿಶ್ಚಂದ್ರ ಮಹಾರಾಜ. ನೋಡಿ, ಶಪಥ ಮಾಡಿದ್ರು ಅಲ್ಲಿ ದೇವಲೋಕದಲ್ಲಿ ವಿಶ್ವಾಮಿತ್ರ ಮಹಾರಾಜ ಶಪಥ ಮಾಡಿದ್ರು. ವಿಶ್ವಾಮಿತ್ರ ಮಹರ್ಷಿಗಳು ಬಂದ್ರು, ಭೂಲೋಕಕ್ಕೆ ಬಂದ್ರು. ಭೂಲೋಕದ ಬಿಟ್ಟು ಸೊ ಹರಿಶ್ಚಂದ್ರನ ಹೇಗೆ ಅಸತ್ಯವಂತನನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥಿತ ಪಿತೂರಿಯನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಸುವರ್ಣ ಯಾಗ ಶಾಲೆಯನ್ನ ಹರಿಶ್ಚಂದ್ರ ಮಹಾರಾಜ ಅಂತಕ್ಕಂಥದ್ದು ಒಂದ್ಸಲ ರಾಜ್ಯಸಭೆಯಲ್ಲಿ ಹಮ್ಮಿಕೊಂಡಿರ್ತಂತೆ, ಅದನ್ನ ನೆರವೇರಿಸ್ತಾ ಇರ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಹರಿಶ್ಚಂದ್ರ ಮಹಾರಾಜರು ಅವರಿಂದ ಕೊಡ್ಲಿಕ್ಕೆ ಸಾಧ್ಯವಾಗದಷ್ಟು ಸಂಪತ್ತನ್ನ ಕೇಳಿ ಅವನನ್ನ ಅಸತ್ಯವಂತನನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಅವರಿಗೆ ಒಂದಷ್ಟು ಸಂಪತ್ತನ್ನ ಕೇಳ್ತಾರೆ. ಆದ್ರೆ ಮಹಾರಾಜ ವಿಶ್ವಾಮಿತ್ರ ಮಹರ್ಷಿಗಳು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಕೇಳಿದ್ದನ್ನು ಅಷ್ಟನ್ನು ಕೂಡ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಅವನ ಕೇಳಿದಷ್ಟನ್ನು ಕೂಡ ಕೊಟ್ಟು ತೃಪ್ತಿಯನ್ನಾಗಿ ಮಾಡ್ತಾನೆ ಯಾರು? ನಮ್ಮ ಹರಿಶ್ಚಂದ್ರ. ಅದು ಮೊದಲ ಪ್ರಯತ್ನದಲ್ಲಿ ವಿಶ್ವಾಮಿತ್ರರಿಗೆ ಸೋಲಾಗುತ್ತೆ, ಬಹಳ ಬೇಸರ ಆಗುತ್ತೆ. ಅದನ್ನ ಬಿಟ್ಟು ಅಲ್ಲಿಗೆ ನಿಲ್ಸಲ್ಲ ಅವರು. ಮತ್ತೆ ತನ್ನ ಒಂದು ಪ್ರಯತ್ನವನ್ನ ಮುಂದುವರಿಸಬೇಕಂತ ಬಿಟ್ಟು ತನ್ನ ನೇರವಾಗಿ ಕಾಡಲಿರ್ತಕ್ಕಂಥ ತನ್ನ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಹೋಗ್ಬಿಟ್ಟು ಏನಾದ್ರು ಮಾಡಿ ಇವರನ್ನ ಕಳಪಬೇಕು, ಇವರನ್ನ ಪರಿತಪಿಸುವಂತೆ ಮಾಡಬೇಕು ಅಂತ ಬಿಟ್ಟು ಅರಿವಂತೆ ಮಾಡಬೇಕಂತ ಬಿಟ್ಟು 100 ಕ್ರೂರ ಮೃಗಗಳನ್ನ ಸೃಷ್ಟಿ ಮಾಡ್ತಾರೆ. ಕ್ರೂರ ಮೃಗಗಳನ್ನ ಸೃಷ್ಟಿ ಮಾಡಿ ರೈತರು ಬೆಳೆದಿರ್ತಕ್ಕಂತಹ ಹೊಲ ಗದ್ದೆ ತೋಟಗಳಿಗೆ ನುಗ್ಗಿಸ್ತಾರೆ. ಪಾಪ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ಇನ್ನೇನು ಕೊಯ್ಕಬೇಕು, ಫಸಲನ್ನ ತಗೋಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವಾಗ ಕ್ರೂರ ಮೃಗಗಳು ಬಂದ್ಬಿಟ್ಟು ಫಸಲುಗಳನ್ನ ಹಾಳು ಮಾಡ್ಲಿಕ್ಕೆ ನೋಡಿದ್ವು. ಅಂತ ಒಂದು ಸಂದರ್ಭದಲ್ಲಿ ಆ ರೈತರೆಲ್ಲರೂ ಕೂಡ ಪಾಪ ರಾಜರ ಹತ್ರ ಬರ್ತಾರೆ. ರೈತರ ಅಥವಾ ಪ್ರಜೆಗಳ ಕಷ್ಟ ಸುಖಗಳನ್ನ ನೋಡ್ಬೇಕಾದಂತಾರೆ ಯಾರು? ರಾಜರೇ. ರಾಜರು ನಾವು ಪ್ರಜಾನಿಷ್ಠ ಪಾಠದಲ್ಲಿ ನಾವು ನೋಡಿದೀವಿ ಅಲ್ವಾ? ಒಬ್ಬ ರಾಜನಿಗೆ ಮಕ್ಕಳ ರೀತಿಯಲ್ಲಿ ಇರ್ತಕ್ಕಂಥವ್ರು ಪ್ರಜೆಗಳು. ಸೊ ಪ್ರಜೆಗಳ ತಂದೆ ರೂಪದಲ್ಲಿ ಪ್ರಜೆಗಳ ಒಂದು ಕಷ್ಟ ಸುಖ ನೋವು ಎಲ್ಲವನ್ನೂ ಕೂಡ ಪರಿಹರಿಸ್ತಕ್ಕಂಥವ್ರು ತಂದೆ ಸ್ವರೂಪದಲ್ಲಿ ಇರ್ತಕ್ಕಂತಹ ರಾಜ ಆಗಿರ್ತಾನೆ. ನಾವು ವಿಶ್ವವರ್ಧನ ಪಾಠದಲ್ಲಿ ನೋಡಿದ್ವಲ್ಲ, ಪ್ರಜಾನಿಷ್ಠ ಪಾಠದಲ್ಲಿ ಬಹಳ ಚೆನ್ನಾಗುವಂತಲ್ಲಿ. ಸೊ ಹಾಗೆ ಇಲ್ಲಿ ಎಲ್ಲರೂ ಕೂಡ ರೈತರೆಲ್ಲರೂ ಕೂಡ ನಮ್ಮ ರಾಜರನ್ನ ಬಂದು ಕಾಣ್ತಾರೆ. ಬಾಯಪ್ಪ ಕಷ್ಟಪಟ್ಟು ಭಯ ಪಡ್ಕೊಂಡು ಹೇಳ್ತಾ ಇದಾರೆ. ಸೊ ಈ ರೀತಿ ಆಗ್ತಿದ್ರೆ ಬಂದಂತ ಬೆಳೆಗಳನ್ನೆಲ್ಲ ಕಾಡ ಮೃಗಗಳನ್ನ ಬಂದ್ಬಿಟ್ಟು ಹಾಳು ಮಾಡ್ತಾ ಇದಾವೆ, ಇದಕ್ಕೆ ಪರಿಹಾರವನ್ನ ಕೊಡಿ ಅಂತ ಬಿಟ್ಟು ಬಹಳ ಪಾಪ ಕೇಳ್ತಾ ಇದಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಹರಿಶ್ಚಂದ್ರ ಮಹಾರಾಜರು ಆಯ್ತು ನಿಮ್ಮ ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಒಂದು ಹೆಂಡತಿ ಮಗ ಆಗಿರ್ಬೋದು ಬಂಧುಗಳ ಪರಿವಾರವನ್ನ ಕಳ್ಕೊಂಡ್ಬಿಟ್ಟು ಒಂದಷ್ಟು ದೊಡ್ಡ ಸೈನ್ಯದ ಸಮೇತವಾಗಿ ಆ ಕಾಡು ಪ್ರಾಣಿಗಳನ್ನ ಭೇಟಿಯಾಡೋ ಸಲುವಾಗಿ ಕಾಡಿಗೆ ಹೊರಡ್ತಾರೆ. ಹೊಲ ಗದ್ದೆಗಳಿಗೆ ಬೆನ್ನತ್ತಿ ಸಾಯಿಸ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಹೋದಂತಹ ಒಂದು ಕಾಡಿಗೆ ಅಲ್ಲಿ ತನ್ನ ಪ್ರಾರಂಭದಲ್ಲಿ ತನ್ನ ಗುರುಗಳಾಗಿರ್ತಕ್ಕಂತಹ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗ್ತಾರೆ. ಸೊ ವಿಶ್ವಾಮಿತ್ರ ಅಲ್ಲ, ವಶಿಷ್ಠ ಮಹರ್ಷಿಗಳು. ವಿಶ್ವಾಮಿತ್ರ ಅಲ್ಲ, ವಶಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ವಶಿಷ್ಠ ಮಹರ್ಷಿಗಳು ಹರಿಶ್ಚಂದ್ರನ ಗುರುಗಳು. ಸೊ ಅಲ್ಲಿ ಅವರ ಒಂದು ಆಶೀರ್ವಾದವನ್ನ ಪಡ್ಕೊಂತಾರೆ. ಅಲ್ಲಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ಅಯ್ಯನಿಂದ ಕುಲಾಚಾರಕ್ಕೆ ಎಂದೂ ಕೂಡ ಧಕ್ಕೆ ಆಗದ ಹಾಗೆ ನೀನು ನಡ್ಕೋ ಅಂತ ಹೇಳ್ತಾರೆ. ಹಾಗೆ ಸತ್ಯನಿಷ್ಠೆಗೆ ಯಾವತ್ತೂ ಕೂಡ ನೀನು ಬದಲಾಗಿರು. ಹಾಗೆ ಮತ್ತೊಂದು ಕೂಡ ಮಾತಾಡ್ತಾರೆ, ದಾರಿಯಲ್ಲಿ ಸಿಗ್ತಕ್ಕಂತಹ ಒಂದು ವಿಶ್ವಾಮಿತ್ರನ ಆಶ್ರಮವನ್ನು ಅಪ್ಪಿತಪ್ಪಿರುವುದು ನೀನು ಸಂದರ್ಶಿಸಬೇಡ, ಭೇಟಿ ನೋಡಬೇಡ ಅಥವಾ ನೋಡ್ಬೇಡ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ. ಸೊ ಆ ಮಾತನ್ನ ಕಿವಿ ಕೊಟ್ಟು ಆಲಿಸಿ
ಆಯ್ತು ಅಂತ ಹೇಳ್ಬಿಟ್ಟು ಅವರ ಗುರುಗಳ ಒಂದು ವಸಿಷ್ಠ ಮಹರ್ಷಿಗಳ ಆಶೀರ್ವಾದವನ್ನ ಪಡ್ಕೊಂಡು ಮುನ್ನುಗ್ಗಿ ಹೋಗ್ತಾರೆ. ಸೊ ಅಷ್ಟೊತ್ತಿಗೆ ನೋಡಿ ವಿಶ್ವಾಮಿತ್ರನ ಒಂದು ಪ್ರಯತ್ನ ನಿಲ್ಲಲ್ಲ, ಪರೀಕ್ಷೆ ನಿಲ್ಲಲ್ಲ. ಸೊ ಕಾಡು ಪ್ರಾಣಿಗಳನ್ನ ಸೃಷ್ಟಿ ಮಾಡ್ದ, ಹೌದು, ಹಾಗೆ ಮತ್ತೊಂದು ಮಾಯಾ ಹಂದಿಯನ್ನ ಸೃಷ್ಟಿ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ರಾಮಾಯಣದಲ್ಲಿ ನಾವು ಕೇಳಿದೀವಿ, ಮಾಯಾ ಜಿಂಕೆ ಕೇಳಿದೀವಿ ಅಲ್ವಾ? ಮಾಯಾ ಜಿಂಕೆ ಅಂದ್ರೇನು? ಇಲ್ಲೆಲ್ಲ ಒಂದು ಜಿಂಕೆ ಕಾಣುತ್ತೆ, ಬೆನ್ನಟ್ಟಿ ಹೋಗಿ ಹಿಡಿಯೋ ಅಷ್ಟೊತ್ತಿಗೆ ಅದೆಲ್ಲ ಮಾಯಾಗಿ ಮತ್ತಿನ್ನೆಲ್ಲೋ ಪ್ರತ್ಯಕ್ಷ ಆಗುತ್ತೆ, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಿಗೆ ಮತ್ತೆಲ್ಲ ಮಾಯ ಆಗುತ್ತೆ, ಮತ್ತಿನ್ನೆಲ್ಲೋ ಕಾಣಿಸ್ಕೊಡುತ್ತೆ. ಸೊ ಹೆಂಗೆ ರಾಮನನ್ನ ಅಲಿಸ್ತಾ ಹೊರತು ಹಾಗೆ ಇದು ಕೂಡ ಈ ಕಾಡು ಹಂದಿ ಅಂತಕ್ಕಂಥದ್ದು ಒಂದು ಮಾಯಾ ಹಂದಿಯಾಗಿರುತ್ತೆ. ಸೊ ಹರಿಶ್ಚಂದ್ರ ಈ ರೀತಿಯಾಗಿ ಆ ಹಂದಿಯನ್ನ ಬೆನ್ನಟ್ಟಿ ಹೋದಂತ ಸಂದರ್ಭದಲ್ಲಿ ಇಡೀ ಕಾಡನ್ನ ಅಲಸಿ ಹರಿಶ್ಚಂದ್ರ ಮಹಾರಾಜರನ್ನ ಸಾಕಷ್ಟು ದಣಿಯುವಂತೆ, ಆಯಾಸಗೊಳ್ಳುವಂತೆ, ಸುಸ್ತಾಗೆ ಮಾಡುತ್ತೆ. ಸೊ ಈ ರೀತಿ ಹೋದಂತ ನೋಡಿ, ಏನು ಗುರುಗಳು ತನ್ನ ವಸಿಷ್ಠ ಮಹರ್ಷಿಗಳ ಆಶೀರ್ವಾದವನ್ನ ಮಾಡಿರ್ತಾರೆ, ಅಪ್ಪಿತಪ್ಪಿ ವಿಶ್ವಾಮಿತ್ರನ ಆಶ್ರಮವನ್ನ ದರ್ಶಿಸಬೇಡ ಅಂತ ಆಶೀರ್ವಾದವನ್ನ ಮಾಡಿದ್ರು, ಅದನ್ನ ತಪ್ಪು ಬಿಡುತ್ತಾನೆ. ಅಂದ್ರೆ ಅದ್ ಕಾಡ ಹಾದಿಯಲ್ಲಿ ಹಂದಿಯನ್ನು ಬೆನ್ನಟ್ಟಿ ಹೋದಂತ ಸಂದರ್ಭದಲ್ಲಿ ನಾನು ಎಲ್ಲಿ ಹೋಗ್ತಾನೆ, ಹೇಗೆ ಹೋಗ್ತೀನಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಆ ಹಂದಿಯನ್ನ ಹಿಂದೆ ಓಡ್ತಾ ಅಪ್ಪಿತಪ್ಪಿ ವಿಶ್ವಾಮಿತ್ರನ ಆಶ್ರಮದ ಸಮೀಪಕ್ಕೆ ಹೋಗ್ತಾನೆ. ದೂರದಲ್ಲಿ ಅಲ್ಲಿರ್ತಕ್ಕಂಥ ಒಂದು ವಿಶ್ವಾಮಿತ್ರನ ಯಾವ ಆಶ್ರಮ ಕಾಣುತ್ತೆ. ಸೊ ಅದನ್ನು ನೋಡಿದ್ದೇ ತಡ ಹರಿಶ್ಚಂದ್ರ ಮಹಾರಾಜನಿಗೆ ಬಹಳ ಗಾಬರಿ ಆಗುತ್ತೆ, ಮತ್ತೆ ಭಯ ಅಂತಕ್ಕಂಥದ್ದು ಕೂಡ ಆಗುತ್ತೆ. ಯಾಕಂದ್ರೆ ಗುರುಗಳು ಬಹಳ ಎಚ್ಚರಿಕೆ ಕೊಟ್ಟಿದ್ರು, ವಿಶ್ವಾಮಿತ್ರನ ಆಶ್ರಮವನ್ನ ಅಪ್ಪಿತಪ್ಪಿ ಕೂಡ ಸಂದರ್ಶಿಸಬೇಡ, ನೋಡಬೇಡ, ಅದು ನೋಡಿದ್ರೆ ಮುಂದಿನ ಅದರಿಂದ ಏನು ಒಂದಷ್ಟು ಕಷ್ಟಗಳನ್ನ ಮುಂದೆ ನೀನು ಎದುರಿಸ್ಬೇಕಾಗುತ್ತೆ ಅಂತೇಳಿ ಹೇಳಿದ್ರು. ಅಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತು ನಾನು ಅವರ ಆಶ್ರಮವನ್ನ ದರ್ಶನ ಮಾಡಿಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಬಹಳ ಚಿಂತೆ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಜೊತೆಗೆ ಹಂದಿಯ ಸುಸ್ತು ಅದು ಸಾಕಷ್ಟು ದಣಿವಾಗಿದ್ದ, ಸುಸ್ತು ಕೂಡ ಆಗಿದ್ದ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ತುಂಬಾ ಚಿಂತಾಕ್ರಾಂತನಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನು ಏನೋ ಮೂರ್ಛೆ ಕೂಡ ಹೋಗ್ತಾನೆ. ಮೂರ್ಛೆ ಅಂದ್ರೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಒಂದು ಕೆಟ್ಟ ಕನಸು ಕಾಣುತ್ತದೆ. ಕನಸು ಬಿಡುತ್ತೆ. ಸಾಮಾನ್ಯ ಮಲಗಿದಾಗ ನಾವೆಲ್ಲರೂ ಕೂಡ ಕನಸು ಬಿಡ್ತಕ್ಕಂಥ ಸಹಜ. ಸರಿಷ್ಠ ಕನಸು ಬಿಡುತ್ತೆ. ಆ ಕನಸಿನಲ್ಲಿ ಮುಂದೆ ಆಗತಕ್ಕಂತಹ ಘೋರ ವಿಪತ್ತುಗಳು ಅವನ ಕನಸಿನಲ್ಲಿ ಕಾಣ್ತಾ ಹೋಗುದು. ಬಹಳ ಎಚ್ಚರವಾದಾಗ ಗಾಬರಿಯಿಂದಾಗಿ ಇದ್ದೇಳ್ತಾನೆ. ಸೊ ಇದಂತ ಸಂದರ್ಭದಲ್ಲಿ ತನ್ನ ಪತ್ನಿ ಇರ್ತಕ್ಕಂಥ ಚಂದ್ರಮತಿ ಒಂದಷ್ಟು ಸಮಾಧಾನವನ್ನ ಮಾಡ್ತಾರೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕಡೆ ವಿಶ್ವಾಮಿತ್ರನ ಪರೀಕ್ಷೆ ಅಲ್ಲಿ ನಿಲ್ಲ. ಮತ್ತೊಂದು ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಏನಪ್ಪ ಅಂದ್ರೆ ಇಬ್ಬರು ಸುಂದರ ಗಾನರಾಣಿಯರು ಬರ್ತಾರೆ. ಗಾನರಾಣಿಯರು ಇರ್ತಾರೆ, ಈ ಕಡೆ ನೃತ್ಯವನ್ನ ಮಾಡ್ಲಿಕ್ಕೂ ಸರಿ, ಇಂಪಾಗಿ ಆಡ್ಲಿಕ್ಕೂ ಸರಿ. ಸೊ ಈ ಗಾನರಾಣಿಯರನ್ನ ಸೃಷ್ಟಿ ಮಾಡ್ತಾನೆ. ಗೊಂಬೆ ನೋಡ್ಲಿಕ್ಕೆ ಎಷ್ಟು ಅದ್ಭುತ ಆಗಿರ್ತಲ್ಲ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರ್ತಾವಲ್ವಾ, ಅಷ್ಟೇ ಅಂದವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಗಾನರಾಣಿಯರನ್ನ ಸೃಷ್ಟಿ ಮಾಡಿಟ್ಟು ಅದಕ್ಕೆ ಜೀವ ಕೊಟ್ಬಿಟ್ಟು ನೋಡಪ್ಪ ಅವರು ಜವಾಬ್ದಾರಿ ಕೊಡ್ತಾರೆ. ಏನಪ್ಪ ಅಂದ್ರೆ ಮಹಾರಾಜನ ಹತ್ರ ಒಂದು ಸತ್ತಿಗೆ ಅನ್ನೋದಿದೆ. ಸತ್ತಿಗೆ ಅಂದ್ರೆ ಛತ್ರಿ ಅಂತ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ವಂಶ ಪರಂಪರೆಯಾಗಿ ಮಹಾರಾಜನಿಗೆ ಬರ್ತಾ ಇರತಕ್ಕಂಥದ್ದು. ಇದನ್ನ ನೀವು ಹೇಗಾದ್ರೂ ಮಾಡಿ ಅವನ ಹತ್ರ ಇಸ್ಕೋಬೇಕು, ಕೂಡ ಹಾಗೆ ನೀವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಜವಾಬ್ದಾರಿಯನ್ನ ಕೊಟ್ಟು ಕಳಿಸ್ತಾರೆ. ಯಾರೋ ವಿಶ್ವಾಮಿತ್ರ. ಯಾರನ್ನ ಕಳಿಸಿದ್ದು? ಗಾನರಾಣಿಯರನ್ನ ಕಳಿಸಿದ್ರು. ಯಾರನ್ನ ಕಳಿಸಿದ್ರು? ಹರಿಶ್ಚಂದ್ರ ಮಹಾರಾಜನ ಹತ್ರ ಕಳಿಸಿದ್ರು. ಸೊ ಈಗ ಆ ಗಾನರಾಣಿಯರು ಇಬ್ರು ಕೂಡ ಬಂದ್ಬಿಟ್ಟು ನಮ್ಮ ಹರಿಶ್ಚಂದ್ರ ಮಹಾರಾಜನನ್ನ ಬಂದು ಕಾಣ್ತಾರೆ. ಬಹಳ ಆಯಾಸಗೊಂಡಂತಹ, ಗಾಬರಿಗೊಂಡಂತಹ, ಭಯಭೀತರಾಗಿರ್ತಕ್ಕಂತಹ ಹರಿಶ್ಚಂದ್ರನನ್ನ ಕಂಡು ಅವರಿಬ್ರು ಒಂದಷ್ಟು ನಮ್ಮ ಒಂದು ಗಾಯನದ ಮುಖಾಂತರವಾಗಿ ಒಂದು ನೃತ್ಯದ ಮುಖಾಂತರವಾಗಿ ಒಂದಷ್ಟು ಸಂತೋಷವನ್ನ ಪಡ್ತಾರೆ. ಸಂತೋಷ ಪಟ್ಟಂತ ಸಂದರ್ಭದಲ್ಲಿ ಮುಂದೆ ಏನೇನೆಲ್ಲ ಆಗ್ತಾ ಹೋಯ್ತು, ಅವ್ರೇನ್ ಹೇಳಿದ್ರು, ಇವನೇನ್ ಕೊಟ್ಟ, ಅವ್ರೇನ್ ಕೇಳಿದ್ರು, ಏನೇನಾಯ್ತು, ಏನೇನೆಲ್ಲ ನಡೀತಾ ಹೋಯ್ತು ಅನ್ನೋದನ್ನೇ ನಾವು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಬೋದು. ಅದೇ ಒಂದು ವಿಚಾರವಾಗಿರ್ತಕ್ಕಂಥ ಒಂದು ಪದ್ಯ ಭಾಗ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು. ಈ ಒಂದು ಪದ್ಯ ಭಾಗದ ಮುಖಾಂತರವಾಗಿ ಮುಂದೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ. ಬುಕ್ಸ್ ಓಪನ್ ಮಾಡಿ.
ಅದರಿಂದ ಮಹೋನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಯುತ ಬದುಕನ್ನ ನಡೆಸಲು ಸಾಧ್ಯವಾಗುತ್ತದೆ. ನಾಡಿನ ಪ್ರಾಕೃತಿಕ ಸೊಬಗು, ಸಂಸ್ಕೃತಿಯ ತನ್ಮಯತೆ, ಚಾರಿತ್ರಿಕ ಅಭಿಮಾನ ಇತ್ಯಾದಿ ಮೌಲಿಕಾಂಶಗಳ ಅರಿವು ಅಗತ್ಯ ಅಷ್ಟೇ ಅಲ್ಲದೆ ಅನಿವಾರ್ಯ ಕೂಡ. ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತೆ ಧೀಮತಾಮ ಎಂದು ಹಿರಿಯರು ಹೇಳಿದರು. ಪುರಾಣ ಇತಿಹಾಸಗಳಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದವರ ನೂರಾರು ಕಥೆಗಳಿವೆ. ಕನ್ನಡ ಸಾಹಿತ್ಯದಲ್ಲೂ ಇಂತಹ ಕಥೆಗಳು ಹೇರಳವಾಗಿವೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿಯ ಕತೆ ಜನಜನಿತವಾಗಿದೆ. ನಡುಗನ್ನಡ ಕಾಲದ ಕವಿ ರಾಘವಾಂಕ ಸತ್ಯಪಾಲನೆಗಾಗಿ ಸಮಸ್ತವನ್ನೂ ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನಾಧರಿಸಿ ರೋಚಕ ಕಾವ್ಯ ರಚಿಸಿ ಧನ್ಯನಾಗಿದ್ದಾನೆ. ನೋಡೋಣ ಪದ್ಯದಲ್ಲಿ ಏನೇನು ಹೇಳ್ತಾ ಹೋಗ್ತಾರೆ ಅಂದ್ಬಿಟ್ಟು. ಸಂತ ಕಾರ್ಯಗಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು, ಸುರಾಸುರ ಬುದಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕತ್ತನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು. ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊಡವೆ ಜೀವಂದಳೆದವು ಎನಿಪ್ಪಂದದಿಂ ಬಂದವರಂಗನೆ ಅವನೀಶ ನಡೆಗೆ. ಮಾಯದ ಬಲೆಯರು ಕಾಣುತ್ತ ಮಜ ಭಾಪದಟ ರಾಯ ಮಜರೆ ರಾಯ ರಾಯದಳವುಕಾರ ರಾಯ ಕಂಟಕ ರಾಯ ಜಗಜೆಟ್ಟಿ ರಾಯದಲ್ಲಣ ರಾಯ ಕೋಡಾಹಳ ರಾಯ ಭುಜಬಲ ಭೀಮ ರಾಯ ಮರ್ದನ ರಾಯಜಿಯ ಸ್ಥಿರಾಂಜೀವ ಎಂದು ಕೀರ್ತಿಸಿ ಗಾಣ ನಾಯಕಿರೊಲಿದು ದಂಡಿಗೆ ಎಳೆದು ಕೊಡಮಟ್ಟು ಆಡಲು ಉದ್ಯೋಗಿಸಿದರು. ಇಷ್ಟಕ್ಕಿರಲಿ. ಗೊತ್ತಿರಲು ರಜು. ಸಂದ ಕಾರ್ಯಗಳು ಕನ್ಯೆಯರು ಅಗಲಂ ನೋಡಲೆಂದು ಬಂದರು, ಸುರಾಸುರರ ಬುದಿಯಂ ಮತಿಸು ಒಂದು ಹೊಸ ವಿಷದ ಹೊಗೆ ಒಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು. ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊದವಿ ಒಂದಳೆದವೋ ಜೀವಂದೆಳೆದವೋ ಬಂದರಂಗನೆಯವನೀಶ ಮತ್ತೆ ಮಾಯದ ಬಲೆಯರು ಕಾಣುತ್ತಾ ಮಜ ಬಾಪದಟ ರಾಯ ಮಜರೆ ರಾಯ ರಾಯದಳವು ಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯ ದಲ್ಲಣ ರಾಯ ಕೋಳಾಹಳ ರಾಯ ಭುಜಬಲ ಭೀಮ ರಾಯ ವರ್ಧನ ರಾಯ ಜಿಯ ಸ್ಥಿರ ಜೀವ ಎಂದು ಕೀರ್ತಿಸಿ ಗಾಣ ನಾಯಕಿಯರೊಲಿದು ದಂಡಿಗೆ ಬಿಡಿದು ಒಡಮಟ್ಟು ಹಾಡಲು ಉದ್ಯೋಗಿಸಿದರು. ನೋಡೋಣ ಪದ್ಯದ ಸಾರಾಂಶ ಏನಿದೆ ಏನೇನಿಲ್ಲ ಹೇಳ್ತಾ ಹೋಗಿರೋದನ್ನ ನೋಡೋಣ. ಈಗ ಸಂದ ಕಾರ್ಯಗಳು ಆ ಕನ್ಯೆಯರು ಹಗಲಂ ನೋಡಲೆಂದು ಬಂದರು, ಸುರಾಸುರ ಬದಿಯ ಮತಿಸುವಂದು. ಸುರರು ಮತ್ತೆ ಅಸುರರು ಬಿಟ್ಟು ಸುರರು ಮತ್ತೆ ಅಸುರರು. ಸುರರು ಅಂತಂದ್ರೆ ದೇವತೆಗಳು, ಅಸುರರು ಅಂತಂದ್ರೆ ಏನಿರ್ಬೋದು ಮತ್ತೆ ಕತೆ ಗೊತ್ತಿದೆ ಅನ್ಕೊಂತಿದ್ದೀನಿ. ಒಂದು ಕೂಡ ಸಮುದ್ರವನ್ನ ಮಥನವನ್ನ ಮಾಡ್ತಕ್ಕಂಥದ್ದು. ಯಾಕಾಗಿ ಮಥನವನ್ನ ಮಾಡಿದ್ರು? ಕಥನ ಕಳೆದಿತ್ತು. ಈಗ ನಮ್ಮನೇಲಿ ನಮ್ಮ ತಾಯಿಯಂದ್ರು ಅಥವಾ ಅಜ್ಜಿಯಂದ್ರು ಮೊಸರು ಕಡಿತಾರೆ, ಕಡಗೋಲ ಹಾಕ್ಬಿಟ್ಟು. ಏನು ಕಡಿತಾರೆ? ಮಜ್ಜಿಗೆಲ್ಲ ಬೆಣ್ಣೆ ಕಡಿತಾರೆ. ಬೆಣ್ಣೆ ಬೇಕು ಅಂತ ಹೇಳ್ಬಿಟ್ಟು ಬೆಣ್ಣೆಯಿಂದ ತುಪ್ಪ ಮಾಡ್ತಾರೆ. ಹಾಲಿನಿಂದ ಮೊಸರು ಆಗುತ್ತೆ, ಮೊಸರಿಂದ ಮಜ್ಜಿಗೆ ಅಥವಾ ಆಗುತ್ತೆ, ಅಥವಾ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ಮತ್ತೆ ತುಪ್ಪ ತಗೊಳ್ತೀವಿ ಅಲ್ವಾ? ಈ ತರ ಹೋಗುತ್ತೆ ಸೈಕಲ್. ಆದ್ರೆ ಬೆಣ್ಣೆಗೋಸ್ಕರ ಹಾಗೆ ಸಮುದ್ರವನ್ನ ನಮ್ಮ ಸುರರು ಮತ್ತು ಅಸುರರು ಮಥನವನ್ನ ಮಾಡ್ತಾರೆ, ಸಮುದ್ರವನ್ನ ಕಡಿತಾ ಹೋಗ್ತಾರೆ. ಯಾಕಾಗಿ ಕಡೋದು? ಅಮೃತಕ್ಕಾಗಿ ಕಡಿದ್ರು. ಇಲ್ಲಿ ಸುರರನ್ನ ಅಸುರರು ತುಂಬಾ ಗೋಳೈಕಂತ ಇದ್ರು.
ಪದೇ ಪದೇ ಅವರ ಮೇಲೆ ದಂಡೆತ್ತಿ ಹೋಗ್ಬಿಟ್ಟು ಅವ್ರನ್ನ ಪೀಡಿಸ್ತಾ ಇದ್ರು, ಕಾಡಿಸ್ತಾ ಇದ್ರು. ಆಗ ಇವರಿಂದ ಏನಾದ್ರೂ ನಾವು ಶಾಶ್ವತವಾಗಿ ಪರಿಹಾರವನ್ನ ಕಾಣಬೇಕು ಅಂತ ಬಿಟ್ಟು ಸಮುದ್ರವನ್ನ ಮಟ್ಟನವನ್ನ ಅಮೃತವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಅಮೃತ ಏನಿದೆ ಸಮುದ್ರದಲ್ಲಿದೆ. ಸಮುದ್ರ ಏನ್ ಮಾಡ್ಬೇಕು? ಮಸ್ಕ ಕಡದಾಗ ಬೆಣ್ಣೆ ಹೆಂಗ್ ಬರುತ್ತೆ, ಕಡದಾಗ ಮಾತ್ರ ಅಮೃತ ಬರುತ್ತೆ. ಹಾಗೆ ಕಡಿಬೇಕಂತ ನಿರ್ಧಾರ ಮಾಡಿದ್ರು. ಸೊ ದೇವರಿಂದ ಮಾತ್ರ ಸಾಧ್ಯನಾ? ಇಲ್ಲ. ಹೇಗಾದ್ರೂ ಮಾಡಿ ರಾಕ್ಷಸರನ್ನು ಒಪ್ಪಿಸಿ ಅವರನ್ನು ಕೂಡ ನಮ್ಮ ಕಡೆ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಬಿಟ್ಟು ಅಲ್ಲಿ ಸಂಧಾನ ಮಾಡ್ಕೊಂಡ್ರೆ ಸಂಧಾನ ಮಾಡ್ಕೊಂಡ್ಬಿಟ್ಟು ಬಂದಂತಹ ಅಮೃತವನ್ನ ಇಬ್ರು ಕೂಡ ಹಂಚ್ಕೊಳ್ಳೋಣ ನಾವು. ಸೊ ಇದರಿಂದ ಅಮರತ್ವವನ್ನ ಪಡ್ಕೋಬಹುದು. ಅಮೃತತ್ವ ಮುಖಾಂತರವಾಗಿ ಅಮರತ್ವ ಅಂತಂದ್ರೆ ಸಾವಿಗೆ ಇಲ್ಲದವ ಆಗ್ಬೋದು. ಸೊ ಈ ರೀತಿಯ ಒಂದು ಒಪ್ಪಂದವನ್ನ ಮಾಡ್ಕೊಂಡ್ಬಿಟ್ಟು ಕಡಿಲಿಕ್ಕೆಲ್ಲ ನಿರ್ಧಾರ ಮಾಡಿದ್ರು. ಅದು ಕಡಿಯೋದಿಗೆ ಸಮುದ್ರದ್ರೇನು ಸಣ್ಣ ಏನು ಹಳ್ಳನ ಕೊಳ್ಳನ ಬಾವಿನ ಕೆರೆನ ಏನು ದೊಡ್ಡದು ತುಂಬಾ ಬೃಹದಾಕಾರವಾಗಿರ್ತಕ್ಕಂಥದ್ದು, ತುಂಬಾ ಆಳವಾಗಿರ್ತಕ್ಕಂಥದ್ದು. ಅದನ್ನ ಕಡಿಲಿಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಮರನೋ ಗಿಡನೋ ಕೋಲಾಗಿ ಕಡಿಲಿಕ್ಕೆ ಸಾಧ್ಯನಾ? ಇಲ್ಲ. ದೊಡ್ಡದಾಗಿರ್ತಕ್ಕಂಥ ಬೆಟ್ಟನೇ ಬೇಕು. ಅದೆಂತ ಬೆಟ್ಟ? ಮಂದರ ಪರ್ವತ. ಮಂದರ ಪರ್ವತವನ್ನ ಬೆಟ್ಟಕ್ಕೆ ಸಮುದ್ರಕ್ಕೆ ಹಾಕ್ಬೇಕು, ಅದನ್ನ ಹಾಕಿ ಕಡಿಬೇಕು ಅಂತ ನಿರ್ಧಾರ ಮಾಡಿದ್ರು. ಆದ್ರೆ ಕಡದಾದ್ಮೇಲೆ ಯಾವ್ದಾದ್ರು ಕಡಿಬೇಕು? ಹಗ್ಗ ಕಟ್ಕೊಂಡ ಕಡಿಲಿಕ್ಕಾಗುತ್ತಾ? ಹಾವು ಬೇಕು, ತುಂಬಾ ಹಗ್ಗ ಬೇಕು, ತುಂಬಾ ಉದ್ದ ಬೇಕು, ಕಟ್ಟಾಗಬಾರದು. ತುಂಬಾ ಅಂತ ಒಂದು ಹಗ್ಗದ ರೂಪದಲ್ಲಿ ವಾಸುಕಿ ಅಂತಕ್ಕಂಥ ಹಾವನ್ನ ಕರ್ಕೊಂಡ್ ಬಂದ್ರು. ಒಪ್ಸಿ ಆ ವಾಸುಕಿ ಅಂತಕ್ಕಂಥ ಸರ್ಪವನ್ನ ಬೆಟ್ಟಕ್ಕೆ ಸುತ್ತ ಮಾಡಿ ಒಂದ್ ಕಡೆ ಎಡೆ ಕಡೆ ಇನ್ನೊಂದು ಕಡೆ ಬಾಲದ ಕಡೆ ಇಟ್ಕೊಂಡ್ರು. ಅದು ಮಂದರ ಪರ್ವತ ಸಮುದ್ರ ತಂದು ಅದ್ರ ಪರ್ವತ ನೀರು ಮುಳುಗುತ್ತಾ ತೇಲುತ್ತ ಮುಳುಗೋಗುತ್ತೆ ಅಲ್ವಾ? ಅದು ಕಡಿಬೇಕಾದ್ರೆ ಸ್ವಲ್ಪ ಮೇಲ್ಭಾಗಿರಲಿ ಇರಬೇಕು. ಅಂತ ಒಂದು ಸಂದರ್ಭದಲ್ಲಿ ವಿಷ್ಣು ಪರಮಾತ್ಮ ಏನ್ ಮಾಡ್ದ? ಕೂರ್ಮಾವತಾರ ಆಮೆಯ ಅವತಾರದಲ್ಲಿ ಬಂದ. ಆಮೆಯ ಅವತಾರದಲ್ಲಿ ಬಂದ್ಬಿಟ್ಟು ಇಡೀ ಮಂದರ ಪರ್ವತನ ತನ್ನ ಬೆನ್ನ ಮೇಲೆ ಹೊತ್ಕೊಂಡ. ಬೆನ್ನ ಮೇಲೆ ಹೊತ್ಕೊಂಡಾಗ ಆ ಕಡೆ ರಾಕ್ಷಸರು, ಈ ಕಡೆ ದೇವತೆಗಳು ಕಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಸೊ ಈ ರೀತಿ ಕಡದಂತಹ ಒಂದು ಕಡದರ ಪ್ರತಿಫಲವಾಗಿ ಪ್ರಾರಂಭದಲ್ಲಿ ಆಲಾಹಲ ಬರುತ್ತೆ. ಆಲಾಹಲ ಅಂದ್ರೆ ಏನು? ವಿಷ ಬರುತ್ತೆ. ವಿಷದ ವಿಷದ ಹೊಗೆ ಬಂದದ್ದ ತಡ ಎಲ್ಲಾ ರಾಕ್ಷಸರು, ಎಲ್ಲಾ ದೇವತೆಗಳು ಅಲ್ಲಿರ್ತಕ್ಕಂಥ ಎಲ್ಲಾ ಚಿಂದಾಪಿಂದಿಯಾಗಿ ಓಡೋಗ್ತಾರೆ. ಜೀವ ಉಳಿದ ಸಾಕಪ್ಪ ಅಂತ ಹೇಳ್ಬಿಟ್ಟ. ಯಾಕಂದ್ರೆ ಅಷ್ಟೊಂದು ಕಾಡ್ಕೊಡೋದಾಗಿರುತ್ತೆ, ವಿಷಯುಕ್ತವಾಗಿರ್ತಕ್ಕಂಥದ್ದು. ಸ್ವಂತ ಒಂದು ಸಂದರ್ಭದಲ್ಲಿ ಅವರನ್ನ ರಕ್ಷಿಸಬೇಕು, ದೇವತೆಗಳನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಶಿವ ಬರ್ತಾನೆ. ಶಿವ ಬಂದ್ಬಿಟ್ಟು ಆ ಎಲ್ಲಾ ತನ್ನ ಒಂದು ಯಾವ್ದು ಶಂಕುವಿನಲ್ಲಿ ಹಾಕಿ ಕುಡಿಲಿಕ್ಕೆ ಹೋಗ್ತಾನೆ. ಸೊ ಆ ವಿಚಾರ ಪಾರ್ವತಿಗೆ ಗೊತ್ತಾಗುತ್ತೆ. ಪಾರ್ವತಿ ಓಡಾಡಿ ಬರ್ತಾಳಾಗ ಬಂದ್ಬಿಟ್ಟು ಗಂಟಲಲ್ಲಿ ಇರ್ತಕ್ಕಂಥ ಒಂದು ಇನ್ನೇನು ಕುಡಿತಾರಲ್ಲ ಹೋಗಿ ತಡಿತಾಳೆ. ಅವಾಗ ಗಂಟಲಲ್ಲೇ ಆ ವಿಷ ನಿಲ್ಲುತ್ತೆ. ಹಾಗಾಗಿ ಶಿವನನ್ನ ನೀಲಕಂಠ ಅಂತ ಕರೀತಾರೆ. ಸೊ ನೀಲ ಅಂದ್ರೆ ವಿಷ ನೀಲಿಗಳಲ್ಲಿರ್ತಕ್ಕಂಥದ್ದು, ಕಂಠ ಅಂದ್ರೆ ಗಂಟಲು, ನೀಲಕಂಠ. ಶಿವನಿಗೆ ನೀಲಕಂಠ ಯಾಕೆ ಹೆಸರು ಬಂತು ಗೊತ್ತಾ? ವಿಷಕಂಠ ಅಂತ ಕರೀತಾರೆ. ಕಂಠ ಅಂದ್ರೆ ಗಂಟಲು ಅಂತಾನೆ ಅರ್ಥ. ವಿಷವನ್ನು ಕುಡಿದಂತ ನೀಲಕಂಠ, ವಿಷಕಂಠ ಅಲ್ವಾ? ಸೊ ಈ ರೀತಿಯಾಗಿ ಆಗುತ್ತೆ. ಅದಾದ ನಂತರದಲ್ಲಿ ಬೇರೆ ಬೇರೆ ಬರ್ತವೆ. ಲಕ್ಷ್ಮಿ ಬರುತ್ತೆ ಅಲ್ವಾ? ಕಮಲ ಸಾಕಷ್ಟು ಬರ್ತಾ ಹೋಗ್ತವೆ. ಕೊನೆಗೆ ಬಂದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಮೃತ ಬರುತ್ತೆ ಅಲ್ವಾ? ಅಮೃತ ಬರುತ್ತೆ. ಅದನ್ನ ಆಮೇಲೆ ಅದು ಬೇರೆ ಬರ್ತಿರೋದ್ ಕಥೆ ಮುಂದುವರ್ತಾ ಹೋಗುತ್ತೆ ಅಷ್ಟಕ್ಕೆ. ಬಟ್ ಏನಪ್ಪ ಅಂತಂದ್ರೆ ಅದನ್ನ ಯಾಕೆ ಹೇಳ್ಬೇಕಂತಂದ್ರೆ ಇಲ್ಲಿ ಬಂತು. ಇಲ್ಲಿ ನೋಡ್ರಿ, ಸಂತಕಾರ್ಯಗಳು ಗಣ್ಯರ ಹಗಲು ನೋಡಲೆಂದು ಬಂದರು. ಸೊ ಈ ರೀತಿಯಾಗಿ ವಿಶ್ವಾಮಿತ್ರನ ಸೃಷ್ಟಿಯಾಗಿರ್ತಕ್ಕಂತಹ ಬೊಂಬೆಗಳ ರೀತಿಯಲ್ಲಿರ್ತಕ್ಕಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಇಬ್ಬರು ಗಾನರಾಣಿಯರು ಬಂದ್ರಂತೆ. ಸೊ ಬಂದಂತವ್ರು ಹೇಗಂತಂದ್ರೆ ಇಡೀ ಒಂದು ಪ್ರಕೃತಿಯ ಒಂದು ತನ್ನ ಒಂದು ಸ್ವಭಾವ ಹೇಗಿತ್ತು ಅಂತಂದ್ರೆ ಸುರಾಸುರ ಬುದ್ಧಿಗೆ ಮತ್ತಿಸುವ ಒಂದು ಹೊಸ ವಿಷಯವಾಗಿ ಹೋಯ್ದು ಕಕ್ಕನೆ ಕಂದಿ ಜಲದೇವಿಯ ಮನದಲ್ಲಿ ನೋಡ್ರಿ, ಒಂದು ಸಮುದ್ರವನ್ನ ಮತನವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಪ್ರಾಣದಲ್ಲಿ ವಿಷ ಬರ್ಬೇಕಾದ್ರೆ ಒಂದು ಪೂರಕವಾಗಿ ಒಂದಷ್ಟು ಹೊಗೆ ಬರ್ತದೆ. ತುಂಬಾ ಕಪ್ಪಾಗಿರ್ತಕ್ಕಂಥ ಒಂದು ಹೊಗೆ ಅದು ಗಾಳಿಯಲ್ಲಿ ಸೇರ್ಕೊಂಡ್ಬಿಟ್ಟು ಉಸಿರಾಡ್ತಕ್ಕಂಥ ಕಷ್ಟ ಆಗುತ್ತೆ. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಹೆಂಗೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ರೀತಿಯಾಗಿ ಮಾರಕವಾಗಿ ವಿಷಕಾರಿಯಾಗಿ ಪರಿಣಾಮವನ್ನು ಬೀರುತ್ತೋ, ಸೊ ಆ ರೀತಿಯಾಗಿ ಒಂದು ರೀತಿಯಾಗಿ ವಿಷಕಾರದ ರೂಪದಲ್ಲಿ ನೋಡಿ, ಆ ರೀತಿಯಾಗಿ ಈ ಒಂದು ಇಬ್ಬರು ಸುಂದರ ಕನ್ಯೆಯರು ಬರ್ತಾರಂತೆ. ನೋಡ್ರಿ, ಮಾನಿತರಾದರೂ ಕಮಲಜ ನೀರದಿಂದ ಮಾಡಿದ ಸಾಲ ವಂಚಿಕೆಗಳು. ಸೊ ಕಮಲಜ ಅಂತಂದ್ರೆ ಬ್ರಹ್ಮ.
ಕಮಲದ ಹೂವಿನ ಮೇಲೆ ಕುಂತಿರ್ತಕ್ಕಂತಹ ಬ್ರಹ್ಮದೇವರು ಬ್ರಹ್ಮನ ಸೃಷ್ಟಿ ಮಾಡಿರ್ತಕ್ಕಂತಹ ಗೊಂಬೆಗಳ ತರ ತುಂಬಾ ಸುಂದರವಾಗಿರ್ತಕ್ಕಂತಹ ಇಬ್ಬರು ಕನ್ಯೆಯರು ಆ ಒಂದು ಹರಿಶ್ಚಂದ್ರ ಮಹಾರಾಜರನ್ನ ಕಾಣಲಿಕ್ಕೆ ಅವರ ಒಂದು ಮನ ಪರಿವರ್ತನೆ ಮಾಡಲಿಕ್ಕೆ ಬಂದ್ರಂತೆ. ಅಷ್ಟಿಗೆ ಇವತ್ತಿನ ತರಗತಿಗೆ ಇರ್ಲಿ. ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತು ಪದ್ಯ? ಹೋಮ್ವರ್ಕ್ ಬರ್ಕೊಳ್ಳಿ. ರಾಘವಾಂಕ ಕವಿಯು ಯಾವುದು ರಾಘವಾಂಕ ಕವಿಯ ಕೃತಿಗಳು ಯಾವುವು? ನೆಕ್ಸ್ಟ್ ಮೂರನೇ ಕ್ವಶನ್. ರಾಘವಾಂಕ ಕವಿ ಇರುವ ಬಿರುದುಗಳು ಯಾವುವು? ಈ ಮೂರು ಕ್ವಶನ್ ಅನ್ನ ಬರ್ಕೊಂಡು